ನಮಸ್ಕಾರ ವೀಕ್ಷಕರಿಗೆ, ಓಕೆ ಪ್ಲಸ್ ಟಿವಿಗೆ ಸ್ವಾಗತ. SCG ಆಸ್ಪತ್ರೆಯವರು ಮಾಡಿರೋ ಒಂದು ಅದ್ಭುತ ವಿಚಾರ ಏನಂದರೆ, 28 ದಿವಸದ ಮಗುವಿಗೆ ಒಂದು ಆಪ್ರೇಷನ್ ಮಾಡಿದ್ದಾರೆ. ಆ ಆಪ್ರೇಷನ್ನು ಸಾಧಾರಣ ಆಪ್ರೇಷನ್ ಅಲ್ಲ, ಬಹಳಷ್ಟು ಕಾಂಪ್ಲಿಕೇಶನ್ ಇರೋ ಆಪ್ರೇಷನ್ನ ಸಕ್ಸಸ್ಫುಲ್ ಆಗಿ ಮಾಡಿ ಆ ಮಗು ನಲಿತಾ ಇರೋದು, ನೋವಿಂದ ಹೊರಗಡೆ ಬಂದಿರೋದು, ಈಗ ಅವ್ರ ತಂದೆ ತಾಯಿಗೆ ಸುಖ ಸಂತೋಷ ಕೊಟ್ಟಿರೋದನ್ನ ಹಂಚ್ಕೊಳ್ಳೋದಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಈ ಆಪರೇಷನ್ನ ಮಾಡಿರೋ ಶ್ರೀಯುತ ಡಾಕ್ಟರ್ ಪ್ರಮೋದ್ ಚಂದರ್ ಅವರು ಮಾತಾಡಿದ್ದಾರೆ. Here we have Dr. Pramod Chindar, who is the Director and HOD of the Orthopedic Onco Department at HCG. We also have Ms. Manisha Kumar. She is the COO for HCG Karnataka region. And as you all know that we are here to look at a very interesting case of a 28-day-old baby and her journey so far until 1.5 years. Yeah. ನನ್ನ ಹೆಸರು ಡಾಕ್ಟರ್ ಪ್ರಮೋದ್ ಚಂದರ್. I'm an orthopedic oncology. I head the department orthopedic oncology. ಅಂದರೆ ಇಟ್ಸ್ ಬೋನ್ ಕ್ಯಾನ್ಸರ್ಸ್, ಮಕ್ಕಳದು ಮೇನ್ಲಿ ಮಕ್ಕಳು. It's very rare specialty across the world. So I head it in HCG Bangalore. We started it 16 years back. So we have treated more than 7,000 to 8,000 patients so far in this specialty. In that, we have crossed, it is not just numbers, it is important numbers alla, it is a quality of outcome. So we have passed the quality of outcome of Western standards. Andre Europe, America, ಆ ಥರದ್ದು ಸ್ಟ್ಯಾಂಡರ್ಡ್ಸ್ ಏನು ಪಬ್ಲಿಷ್ ಆಗಿರುತ್ತೆ ಅದನ್ನ ಕ್ರಾಸ್ ಮಾಡಿದ್ದೀವಿ. ಅಂದರೆ ಅವರ್ ಔಟ್ಕಮ್ಸ್ ಆರ್ ಆನ್ ಪಾರ್ ವಿತ್ ಏನು ಅಮೆರಿಕಾದಲ್ಲಿ ಅಥವಾ ಯುರೋಪಲ್ಲಿ ಸಿಗುತ್ತೆ ಅದಕ್ಕಿಂತ ಬೆಟರೇ ಇದೆ ನನ್ನ ಪ್ರಕಾರ. ಅಂಡ್ ವಿ ಪಬ್ಲಿಷ್ಡ್ ಇಟ್. ನಾ ಹೇಳ್ತಾ ಇರೋದಲ್ಲ, ಇಟ್ ಈಸ್ ಪಬ್ಲಿಷ್ಡ್ ಇನ್ ದ ಜರ್ನಲ್ಸ್. ಸೊ ದಟ್ ಈಸ್ ಮೇನ್ಲಿ ಪಾಸಿಬಲ್ ಬಿಕಾಸ್ ಆಫ್ ಅ ಹ್ಯೂಜ್ ಟೀಮ್, ಅಜಿಲಿಟಿ ಅಂಡ್ ದ ಎಕೋಸಿಸ್ಟಮ್. ಫಾರ್ ಎಕ್ಸಾಂಪಲ್ ನಮ್ಮ HCG ಅಲ್ಲಿ ಒಂದು ಆರ್ಥೋಪೆಡಿಕ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಅಂದರೆ ನಾನು ಒಬ್ಬನಿಂದಲೇ ಮಾಡೋಕ್ಕಾಗಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಮೀ ಟು ಡೂ ಅಲೋನ್. ಇಟ್ಸ್ ಅ ಹ್ಯೂಜ್ ಸಿಸ್ಟಮ್ ಆರ್ ಎಕೋಸಿಸ್ಟಮ್ ಬಿಲ್ಟ್. It could be doctors of various specialty, like pediatric oncology, radiologist, interventional radiologist. ಆ ಥರ ಎಲ್ಲರೂ ಸೇರ್ಬಿಟ್ಟು ಒಂದು ಮಗುದು ಒಂದು. But more than that, how the same process of how we made this possible should be translated to other children across our country first. We can't be ಆಗಲ್ಲ ಬಿಡು ಅನ್ನೋದು ಭಾರಿ ಈಸಿ. ಬಿಡು ನನ್ನ ಹತ್ರ ಆಗಲ್ಲ, ದುಡ್ಡಿಲ್ಲ, ನನ್ನ ಕೈಲಿ ಕೆಪಾಸಿಟಿ ಇಲ್ಲ. ಇಟ್ಸ್ ವೆರಿ ಈಸಿ. ಬಟ್ ಹೌ ಡು ವಿ ಸೇ ಬಟ್ ಆಗುತ್ತೆ ಅನ್ನೋದು ಒಂದೇ, ಆಗಲ್ಲ ಅನ್ನೋಕ್ಕೆ 1000 ರೀಸನ್ಸ್. ಹೌದಾ? MRI ಮಾಡೋಕ್ಕಾಗಲಿಲ್ಲ ಸರ್, ಬಸ್ ಬರಲಿಲ್ಲ ಸರ್, ಮೆಟ್ರೋ ಬರಲಿಲ್ಲ ಸರ್, ದುಡ್ಡಿರಲಿಲ್ಲ ಸರ್. ಬಟ್ ಮಾಡೋಕ್ಕೆ ಒಂದೇ, ಯು ಹ್ಯಾವ್ ಟು ಡೂ ಇಟ್. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ವಿತ್ ದಿಸ್ ಕೇಸ್. ದಿಸ್ ಈಸ್ ಹೌ ಇಟ್ ಶಿ ವಾಸ್ ಬಾರ್ನ್. ಆ್ಯಂಡ್ ಶಿ ವೆಂಟ್ ಟು ಮೆನಿ ಹಾಸ್ಪಿಟಲ್ಸ್, ಎಲ್ಲ ಕಡೆ ಮಾಡಿ. ಇದು 3ನೇ ದಿನ MRI ಆದಾಗ ದೊಡ್ಡದಾಯಿತು. ಬಟ್ ಯಾರಿಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಎಸೆನ್ಷಿಯಲಿ ಕೆಪ್ಟ್ ಆನ್ ಗ್ರೋಯಿಂಗ್. 28 ದಿನಕ್ಕೆ ಈ ಥರ ಆಯಿತು. 28 ದಿನಕ್ಕೆ. ಸೊ 28 ದಿನಕ್ಕೆ ಈ ಥರ ಆದಾಗ ಎಲ್ಲೇ ನೀವು ಯಾರ ಹತ್ರ ಹೋದ್ರೂ, ನಮ್ಮ ಬಾಸ್ ಇದ್ದಾರೆ ಇಟ್ಲಿಯಲ್ಲಿ, ಅವ್ರಿಗೆ ಕೇಳಿದ್ರು ಇಟ್ ಇಸ್ ಅನ್ ಆಂಪ್ಯುಟೇಷನ್ ಟು ಸೇವ್ ದ ಚೈಲ್ಡ್ಸ್ ಲೈಫ್. ಪ್ರಾಬಬ್ಲಿ ಆಂಪ್ಯುಟೇಟ್ ಮಾಡಬೇಕು ಅನ್ನೋದೇ ಮೈಂಡಲ್ಲಿ ಎಲ್ರಿಗೂ. ಕೈ ಕಟ್ ಮಾಡಿಬಿಟ್ರೆ ಜೀವ ಉಳಿಯುತ್ತೆ, ತಪ್ಪು. ಕೈ ಕಟ್ ಮಾಡಿದ್ರೆ ಜೀವ ಉಳಿಯಲ್ಲ. ಅಂದರೆ ನಮಗೆ ಅನ್ಸೋದಷ್ಟೇ ಇಲ್ಲಿಂದ ಹೋಗಿದೆ ಮತ್ತಿಲ್ಲ ಅಂತ. ಬಟ್ ಇಟ್ಸ್ ಸಿಸ್ಟಮಿಕ್ ಡಿಸೀಸ್, ಆಲ್ರೆಡಿ ಬ್ಲಡ್ಡಲ್ಲಿ ಇರುತ್ತೆ. ಮೋಸ್ಟ್ ಆಫ್ ದೆಮ್ ವರ್ ಡನ್ ಪ್ರೋ ಬೋನೋ, ಅಂದರೆ ಯಾರು ದುಡ್ಡು ತಗೊಂಡಿಲ್ಲ ಅದಕ್ಕೆ ಯಾರು. ದಟ್ ಈಸ್ ಅದು ಅಡ್ವಾಂಟೇಜ್ ನಮಗೆ. ಎಲ್ಲರ ಹತ್ರ ಈ ಥರ ಹೇಳಿ 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 ಎಲ್ಲ ಇಸ್ ಆಲ್ ಬೈ ಸೋಷಿಯಲ್ ರಿಲೇಶನ್ಶಿಪ್. ಇಲ್ಲಿ ಯಾರು ತಲೆ ಮೇಲೆ ಗುಂಡಿಟ್ಟು ಥರ ಮಾಡಪ್ಪ ಅಂತ ಹೇಳಿದ. ಚೈಲ್ಡ್ ಇಸ್ ಅ ಪ್ರಾಪರ್ಟಿ ಆಫ್ ದ ಸೊಸೈಟಿ. ಇಟ್ ಈಸ್ ನಾಟ್ ಫಾದರ್, ಮದರ್ ಆರ್ ಅಸ್. ಸೊ ಇಟ್ಸ್ ಅ ಪ್ರಾಪರ್ಟಿ ಆಫ್ ದ ಸೊಸೈಟಿ. ಟೆಕ್ನಾಲಜಿ ಈಸ್ ದೇರ್, ವಿ ಹ್ಯಾವ್ ಟು ಅಡಾಪ್ಟ್. ಫಾರ್ ಎಕ್ಸಾಂಪಲ್, ವಿ ಅಪ್ಗ್ರೇಡ್ ಅವರ್ ಐಫೋನ್ಸ್. ಒಂದು ತಕ್ಷಣನೇ ಒಂದು ಲೈನಲ್ಲಿ ನಿಂತ್ಬಿಟ್ಟು ವಿಲ್ ಬೈ ಇಟ್ ಔಟ್. But when you say somebody has need a 3D printing, even the insurance companies don't approve first. You have to fight them out. Forget government. So robot, don't approve. Cyber knife, they don't. You have to fight it out. But absolutely essential. If you are in 2026, you are using a smartphone. You are using everything. You are using a car. You are using an electric vehicle. You need this one also. It is not just why you need it. So it's very, very important. So that is when we started our own engineering company, which because it's very important to solve these problems. It's very difficult for someone else to come and solve your problems. 3D print ಅಂತ ಹೇಳ್ತೀವಲ್ಲ, ಎಂಜಿನಿಯರಿಂಗ್ ಟೆಕ್ನಾಲಜಿ. 3D ಪ್ರಿಂಟಿಂಗ್ ಮಾಡಿ ಇದು ಹೆಂಗಿದೆ ಅಂತ ಮುಂಚೆನೆ ಗೊತ್ತಾಗುತ್ತೆ ನಮ್ಗೆ, ಆಪರೇಷನ್ ಇಂತ ಮುಂಚೆನೆ.
ಅಂದ್ರೆ ಡಿಜಿಟಲ್ ಟ್ವಿನ್ ಅಂತ ಟೆಕ್ನಾಲಜಿ ಹೇಳ್ತಾರಲ್ಲ, ಮುಂಚೆನೆ ನೀವೇನು ಆಪರೇಷನ್ ಮಾಡೋಕ್ಕಿಂತ ಮುಂಚೆನೆ ಎಲ್ಲ ಅದೇ ರೀತಿ CT ಸ್ಕ್ಯಾನ್ MRI ಮುಂಚೆ ಮಾಡಿಸ್ತಾ ಇದ್ವಿ. ಇವಾಗ ಅದನ್ನ ಎಲ್ಲ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಈಗ ನೀವು ನೋಡಿದ್ರೆ ಗೊತ್ತಾಗುತ್ತಾನೆ. ಈಗ ನಿಮಗೆ ಏನು ಅಂತ ಗೊತ್ತಾಯ್ತಾನೆ, ಅಂದ್ರೆ ಕೈ ಅಂತ ಗೊತ್ತಾಯ್ತು, ಮೂಳೆ ಎಲ್ಲಿದೆ, ರಕ್ತನಾಳ ಅಂತ. ಬಟ್ CT ಸ್ಕ್ಯಾನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ರಿಪೋರ್ಟ್ ನೋಡ್ತಾರೆ ಅಷ್ಟೇ. ಬಟ್ ಇದು ಇವತ್ತಿನ ಟೆಕ್ನಾಲಜಿ. ಅದು ಯಾಕಂದ್ರೆ ಹೆಂಗಿದೆ, ಹೆಂಗ್ ತೆಗಿಬಹುದು, ಹೆಂಗ್ ತೆಗಿಯಕ್ಕಾಗಲ್ಲ, ಅದೆಲ್ಲ ಇದ್ರಲ್ಲಿ ಗೊತ್ತಾಗುತ್ತೆ. ಡೇ 2 ಇದು ಸರ್ಜರಿ, ಟ್ಯೂಮರ್ ತೆಗ್ದಿದ್ದು, ಆ ಕೈ ಅಲ್ಲಿ ಉಳಿಸಿ ತೆಗ್ದಿದ್ದು, ದೆನ್ ನನ್ನ ಟ್ಯೂಮರ್ ಕಟ್ ಮಾಡಿದ್ದು, ಅದು ಹೆಂಗಿದೆ ಅಂತ ನೋಡ್ಲಿಕ್ಕೆ. ಆಮೇಲೆ 4ನೇ ದಿನ ತೊಡೆಯಿಂದ ಮಾಂಸ ತೆಗ್ದ್ಬಿಟ್ಟು ಅದಕ್ಕೆ ಹಾಕಿದ್ದು. ಅದು ಮೈಕ್ರೋ ಸರ್ಜರಿ. 28 ದಿನದ ಮಗುವಲ್ಲಿ ರಕ್ತನಾಳ ಎಷ್ಟಿರ್ಬೋದು, ಈ ಕೂದಲುಗಿಂತ ಸಣ್ಣ ಹೊಲಿಗೆಯಲ್ಲಿ ಸ್ಟಿಚ್ ಮಾಡಬೇಕು, ಕೂದಲಿಗಿಂತನೂ ಸಣ್ಣ ಹೊಲಿಗೆಯಲ್ಲಿ ಸ್ಟಿಚ್ ಮಾಡಬೇಕು, ಅದನ್ನ ರಕ್ತನಾಳ ಜೋಡಿಸ್ಬೇಕು ಅಂದ್ರೆ. ಸೊ ಅದು ನಮ್ಮ ಪ್ಲಾಸ್ಟಿಕ್ ಸರ್ಜರಿ ಟೀಮ್ ಅವ್ರು ಮಾಡಿದ್ರು. ಸೊ ಆಮೇಲೆ ಅದು ಉಳಿಯುತ್ತಾ ಇಲ್ವಾ ಅಂತ ಅದನ್ನ ಅಬ್ಸರ್ವ್ ಮಾಡಬೇಕು. ಸೊ ಈಗ ಆಯ್ತು, ಟ್ಯೂಮರ್ ಬಂತು, ಅದು ಟ್ಯೂಮರ್ ಯಾವ ರೀತಿ, ಅದು ಹೆಂಗ್ ಬಿಹೇವ್ ಮಾಡುತ್ತೆ, ಕೆಟ್ಟದ್ದೋ ಒಳ್ಳೇದೋ, ಎಷ್ಟು ಕ್ರೂರವಾಗಿದೆ ಅನ್ನೋಕ್ಕೆ ಜೆನೆಟಿಕ್ ಟೆಸ್ಟ್, ಜೆನಾಮಿಕ್ಸ್ ಅಂತೀವಿ ನಾವು. ದಟ್ ಈಸ್ ದ ಪ್ರೆಸೆಂಟ್ ಡೇ. ಅಂದ್ರೆ ಇಟ್ ಈಸ್ ಲೈಕ್ ಅ ಸ್ನೈಪರ್. ಅಂದ್ರೆ ಮುಂಚೆ ಎಲ್ಲ ಒಂದಿಷ್ಟು ಟೆರರಿಸ್ಟ್ ಇದ್ರು, ಹೋದೆ ಬಾಂಬ್ ಆಗದೆ, ಅದ್ರಲ್ಲಿ ನಾರ್ಮಲ್ ಜನ ಸತ್ತೋಗ್ತಾರೆ, ಟೆರರಿಸ್ಟು ಸತ್ತೋಗ್ತಾರೆ. ಅದು ಹೆಂಗಿತ್ತು. ಇವಾಗ ಏನಾಗಿದೆ, ಎಲ್ಲೋ ಒಂದು ರೆಡ್ ಕ್ಯಾಪ್ ಹಾಕಿದಾರೆ ನೋಡಿ, ಒಂದು 4 ಜನ, ಅವ್ರು ಮಾತ್ರ ಡೇಂಜರಸ್ ಅಂತ ಮಾರ್ಕ್ ಮಾಡುತ್ತೆ, ಅವ್ರನ್ನ ಮಾತ್ರ ಟಕ್ 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 ಅಂತ ಸ್ನೈಪರ್ ಅಲ್ಲಿ ಅಥವಾ ಯಾವ್ದಾದ್ರು. ಸೊ ನಾರ್ಮಲ್ ಜನಕ್ಕೆ ಏನಾಗಲ್ಲ. ಸೇಮ್ ವೇ ಜೆನೋಮಿಕ್ಸ್ ಹೆಂಗೆ ಅಂದ್ರೆ, it will kill only the tumor cells. It will not harm the normal cells. That is targeted therapy. That is ಇವತ್ತಿಂದು ಪ್ರೆಸೆಂಟ್ ಡೇ. ಅದನ್ನು ಇನ್ವಾಲ್ವ್ ಮಾಡಿದೆ ಮಗುಗೆ. ಅಂಡ್ ದೇವ್ರ ದಯದಿಂದ ದಟ್ ವಾಸ್ ಪಾಸಿಟಿವ್ ಫಾರ್ ಹರ್. ಅಂದ್ರೆ ಅದು ಪಾಸಿಬಲ್ ಅಂತ ಆಯ್ತು. ಎಲ್ರಿಗೂ ಪಾಸಿಬಲ್ ಇರಲ್ಲ ಅದು. ಸೊ ಆಯ್ತು, ತೆಗೆದ್ಮೇಲೆ ಇದೆ ಅದು ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ. ಸೊ ಬೇರೆ ದೇಶದಿಂದ ಒಳಗಡೆ ತರಕ್ಕೂ ನಮ್ಗೆ ಅವೈಲೇಬಲ್ ಇರಲಿಲ್ಲ. ಸೊ ನಮ್ಮ ಹೆಂಗೆ ಬೇರೆ ಫಾರ್ಮಸಿ, ಯಾರು ಕ್ಯಾಶ್ ಫಾರ್ಮಸಿ ಅಂತ, ಅವರು ಪ್ರಿಪೇರ್ ಮಾಡಿ ನಮ್ಗೆ ಅದು ಅವರು ಹೆಲ್ಪ್ ಮಾಡಿದೆ. ಇಟ್ ಇಸ್ ನಾಟ್ ಈಸಿ. ಇದನ್ನ ನೀರಲ್ಲಿ ಹಾಕ್ದೆ, ಕಲಗಿಸ್ದೆ, ಕುಡ್ದೆ ಹಂಗಲ್ಲ. ಸೊ ಇದು ಐ ಥಿಂಕ್ 6-7 ತಿಂಗಳಾದ್ಮೇಲೆ, ಎಲ್ಲ 28-11 ಮಾಡೋ ಟೈಮಲ್ಲಿ ಫಂಡ್ ರೈಸ್ ಮಾಡಿದವರು ಅವರು, ನಮ್ಮ ಚೇರ್ಮನ್ ಡಾಕ್ಟರ್ ಅಜಯ್ ಕುಮಾರ್, ಇವ್ರು ನಮ್ಮ ಫ್ಯಾಮಿಲಿ, ನನ್ನ ವೈಫ್ ಶ್ವೇತಾ, ಮಕ್ಕಳು, ಅವ್ರ ಫ್ರೆಂಡ್ಸು, ಆ ಥರ ಸುಮಾರು ಜನ, ಎವ್ರಿಬಡಿ, ಹಾಸ್ಪಿಟಲ್, ಮನಿ, ಎಲ್ಲ ಆ್ಯಂಗಲ್ ಇಂದನೂ ವಿ ಹ್ಯಾವ್ ಟು ವರ್ಕ್ ಅಪ್. ಇಟ್ ಇಸ್ ನಾಟ್ ಲೈಕ್ ಒನ್ ವೇ, ಪ್ಯಾರಲಲಿ. ನಮ್ಮ ಸರ್ಜಿಕಲ್ ಆಗಬೇಕು, ಇದು ಇಟ್ ಹ್ಯಾಸ್ ಟು ವರ್ಕ್. ಇನ್ಫ್ಯಾಕ್ಟ್ ಯು ಡೋಂಟ್ ಬಿಲೀವ್, ನಮ್ಮ ಹಾಸ್ಪಿಟಲ್ ಆಯಾಗಳು ಕ್ಲೀನ್ ಮಾಡ್ತಾರಲ್ಲ, ಅವರು ಒಂದು ಕವರ್ಗೆ ಹಾಕಿ ತಂದು ಕೊಟ್ಟರು. ಇಫ್ ಯು ಆರ್ ಎ ಸೋಷಿಯಲ್ ಪರ್ಸನ್, a community person, I think it's very easy. And I have one more rule for this. Actually, it's very important rule. Now, all the patients who come, any patients, I always tell you should talk this physically to 5 friends and 5 relatives. It's very important. Sir, illa sir, na matadad bitbididevi anta. Most important in our line of work is intent. If we intend to do it, we will find the means of doing it. So when you reach a place and you meet with doctors, you go to ecosystem that is well intending to help, patients will find help. Unfortunately, it may not be the case everywhere, but I think that is number one. Second, today there are many means available as financial respite for patients. There are a lot of organized players who help in fundraising. There are some you see on social media. There are a lot that work in the background, and large evolved organizations like us, we are in touch. We have tie-ups. We have our own HCG Foundation that also, assisted financially in treatment of this patient. And besides that, I think, and what I mentioned is, it is very important to be human end of the day. We are all professionals. Second, first, we are humans. And to wear that lens is important. And how humanity has helped this child is as exemplary as how surgery has helped also, equally well done. So that way, there are many avenues, financial assistance available for patients that pay out of pocket. ಮಗು ಅವರಪ್ಪ ರಾತ್ರಿ ಫೋನ್ ಮಾಡಿದ್ರು ನನಗೆ, ಈ ಥರ ವರ್ಕಪ್ ಮಾಡ್ಬೇಕಾರೆ, ಸರ್ ಇದು ಫಸ್ಟ್ ಬಿಲ್ಲೇ ಕಟ್ಟಕ್ಕಾಗ್ತಿಲ್ಲ ನಮಗೆ, ಹೆಂಗೆ ನಾವು ಇಷ್ಟೆಲ್ಲ ಮಾಡೋಕ್ಕಾಗುತ್ತೆ, ನಾವು ಆಗಲ್ಲ, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀವಿ. ನಾವು ಒಂದೇ ಹೇಳಿದ್ದು ಅವರಿಗೆ, ಬಿಲ್ ಯಾರು ಕಟ್ಟಕ್ಕೆ ಹೇಳಿದ್ ನಿಮಗೆ ಅಂತ. ಯಾರು ಹೇಳಿದ್ರಾ ನಿಮಗೆ? ಇಲ್ಲ ತಾನೆ, ಇಲ್ಲ.
ಸುಮ್ಮನೆ ನೀವು ಅಪ್ಪನಾಗಿರಿ, ಬೇರೆದ್ ನಾವು ನೋಡ್ಕೊಳ್ತೀವಿ. ಅದ್ರ ಪಡೆ ಸಿಸ್ಟಮ್ ಅದು. somebody has to pay for it. It's a system, somebody has to pay for it. We have methods, we'll do something. ಏನೋ ಮಾಡ್ತಾರೆ, ಯಾರೋ ಏನೋ ಮಾಡೋಣ ಅಂತ ಹೇಳಿ. ಸೊ ಆ ಥರ ನೀವು ಭರವಸೆ ಕೊಟ್ಟರೆ ನಾವು ಮಾಡೋಣ ಸರ್ ಅಂತೆಲ್ಲ ಹೇಳಿ, ನಮ್ಮ ಮಗು ಫಸ್ಟು ಅವ್ರು ಬೇರೆ ಕಡೆ ಹೋದ್ರೆ ಮುಗೀತು, ಐ ವಿಲ್ ನಾಟ್ ಸಿ ದಟ್ ಚೈಲ್ಡ್ ಅಗೇನ್. ಸೊ ವಿ ಸೆಡ್ ಓಕೆ ಲೆಟ್ಸ್ ರಿಟರ್ನ್, ಬರ್ತೀನಿ ನಾನು ಬೆಳಗ್ಗೆ, ಲೆಟ್ಸ್ ಟಾಕ್ ಅಂತ. ದೆನ್ ಓವರ್ ನೈಟ್ ವಿ ಸ್ಪೋಕ್ ಅಬೌಟ್ ಆಲ್ ದ ಥಿಂಗ್ಸ್.